ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜನವರಿಯಲ್ಲಿ ಮದುವೆ ನಿಶ್ಚಯ. ಕೈ ತುಂಬ ಸಂಬಳ ತರ್ತಕ್ಕಂಥ IT ಉದ್ಯೋಗಿ, ಕೋಟಿ ಕುಬೇರ, ಭಾವಿ ಪತ್ನಿಗೆ ಎದುರಿಸಲಿಕ್ಕೆ ಹೈಟೆಕ್ ರಣತಂತ್ರವನ್ನೇ ಎಣೆದುಬಿಟ್ನ ಅನ್ನೋ ಅನುಮಾನಗಳು ಕಾಡ್ತಾ ಇರೋದು ನೋಡಿ. ಭವಿಷ್ಯವೇ ಕಣ್ಣು ಮುಂದೆ ಇದ್ದರೂ ಕೂಡ ಇಷ್ಟೆಲ್ಲ ಆಟವನ್ನು ಆಡಿಸ್ತಾ ಇರೋದು ಯಾಕೆ? ಆಗಸ್ಟ್ 7ರ ಡಾರ್ಕ್ ಡೇ ಇನ್ನೂ ಕೂಡ ನಿಗೂಢವಾಗೇ ಇದೆ. ಆ ದಿನ ಎಲ್ಲವನ್ನೂ ಕೂಡ ಬದಲಾಯಿಸಿಬಿಟ್ಟಿದೆ. ನಿಮಗೆ ಶಿವಗಂಗೆ ಬೆಟ್ಟದ ಆಳವಾದಂಥ ಕಂದಕದತ್ತ ಏಕಾಂಗಿಯಾಗಿ ಹೆಜ್ಜೆ ಹಾಕದಂಥ ಹೈಟೆಕ್ ಟೆಕ್ಕಿ ಅದ್ವೈತ್ ಈಗ ಮಂಜಿನಂತೆ ಮಾಯವಾಗಿಬಿಟ್ಟಿದ್ದಾನೆ. ಭಾವಿ ಪತ್ನಿಯೊಂದಿಗೆ ನಡೆದಂಥ ಸಣ್ಣ ಮುನಿಸು ಆಕೆಯನ್ನು ಎದುರಿಸಲಿಕ್ಕೆ ಬೆಟ್ಟ ಹತ್ತಿದಂಥ ಯುವಕ ಈಗ ಹೆದರಿಸ್ತಾ ಇದ್ದಾನೋ ಅಥವಾ ನಿಜವಾಗಿಯೂ ಕೂಡ ಸಾವಿನ ಕಂದಕಕ್ಕೆ ಜಾರಿ ಹೋಗಿದ್ದಾನೋ? ಪೊಲೀಸ್ನವ್ರಿಗೆ ಸಿಕ್ಕ ಒಂದೇ ಒಂದು ಲ್ಯಾಪ್ಟಾಪ್, ಅದರಲ್ಲಿ ಸರ್ಚ್ ಆಗಿದ್ದಂಥ ಕರಾಳ ರಹಸ್ಯಗಳು ಇಡೀ ತನಿಖೆಯನ್ನು ಬೆಚ್ಚಿ ಬೀಳಿಸ್ತಾ ಇದ್ದಾವೆ. ಕೇವಲ ಹೆದರಿಸ್ಲಿಕ್ಕೆ ಹೋದವನು ನಿಜವಾಗಿಯೂ ಕೂಡ ಕಂದಕಕ್ಕೆ ಜಾರಿಬಿಟ್ನಾ ಅಥವಾ ಸೈಬರ್ ಎಕ್ಸ್ಪರ್ಟ್ ಆಗಿರೋ ಆತ ಪೊಲೀಸ್ನವರ ಕಣ್ಣಿಗೆ ಮಣ್ಣು ಎರಚಿ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾನಾ? ಶಿವಗಂಗೆಯ ಕಡ್ದಾದಂಥ ಶಾಂತಲಾ ಡ್ರಾಪ್ ಕಂದಕದೊಳಗೆ ಡ್ರೋನ್ ಕ್ಯಾಮ್ರಾ ಕಣ್ಣಿಗೆ ಬಿದ್ದಂಥ ಬಿಳಿ ಆಕೃತಿ ಯಾರದ್ದು? ಜೊತೆಗೆ ಕೋತಿರಾಜ್ ಹೇಳ್ತಾ ಇರೋದು ಏನು? ಎಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದ್ವೈತ್ ಉಪಾಧ್ಯಾಯ, ವಯಸ್ಸು 31 ವರ್ಷ, IIT ಪದವೀಧರ, ಬೆಂಗಳೂರಿನ ಪ್ರತಿಷ್ಠಿತ IT ಕಂಪನಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದಂಥವನು. ಬುದ್ಧಿವಂತಿಕೆಗೆ ಏನು ಕೊರತೆ ಇರಲಿಲ್ಲ, ಬಹಳಷ್ಟು ಚಾಣಾಕ್ಷ, ದುಡ್ಡಿನ ಕೊರತೆಯೂ ಕೂಡ ಇರಲಿಲ್ಲ. ಆದರೆ ಜನವರಿ ತಿಂಗಳಲ್ಲಿ ಪ್ರಾಪ್ತಿ ಚೌಹಾಣ್ ಅನ್ನೋ ಯುವತಿ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಎಲ್ಲವೂ ಅಂದ್ಕೊಂಡಂತಾಗಿದ್ದರೆ ಇಷ್ಟೊತ್ತಿಗೆ ಮದುವೆಯ ಶಾಪಿಂಗ್ ಕೂಡ ನಡಿಬೇಕಾಗಿತ್ತು. ಭಾವಿ ಪತ್ನಿ ಪ್ರಾಪ್ತಿ ಜೊತೆ ಅದ್ವೈತ್ಗೆ ಒಂದು ಸಣ್ಣ ಜಗಳವಾಗಿರುತ್ತೆ. ಅದೇ ಮುನಿಸಿನಲ್ಲಿ ಅದ್ವೈತ್ ತನ್ನ ಕಾರ್ ತಗೊಂಡು ನೇರವಾಗಿ ಹೊರಟಿದ್ದು ನೆಲಮಂಗಲದ ಶಿವಗಂಗೆ ಬೆಟ್ಟಕ್ಕೆ. ಬೆಟ್ಟದ ತುದಿಯನ್ನು ತಲುಪಿದಂಥ ಅದ್ವೈತ್ ಅಲ್ಲಿಂದ ಭಾವಿ ಪತ್ನಿಗೆ ಒಂದು ಸೆಲ್ಫಿಯನ್ನು ಕಳಿಸ್ತಾರೆ. ಆ ಸೆಲ್ಫಿ ಕಳಿಸಿದ ಕೆಲವೇ ನಿಮಿಷಗಳಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಮಿಸ್ಟರಿ. ಮಗಳು ಫೋನ್ ಮಾಡ್ತಿಲ್ಲ ಅಂತ ಪ್ರಾಪ್ತಿ ಕುಟುಂಬದವರು ಗಾಬರಿ ಆಗ್ತಾರೆ. ಪೊಲೀಸ್ನವ್ರಿಗೆ ದೂರನ್ನು ನೀಡ್ತಾರೆ. ಪೊಲೀಸ್ನವರು ಲೊಕೇಶನ್ ಟ್ರೇಸ್ ಮಾಡಿದಾಗ ಕೊನೆಯದಾಗಿ ಸಿಕ್ಕಿದ್ದು ಒಂದು ಅದ್ವೈತ್ ಮಿಸ್ಸಿಂಗ್ ಆಗಿರ್ತಕ್ಕಂಥ ಲಾಸ್ಟ್ ಲೊಕೇಶನ್, ಶಿವಗಂಗೆಯ ಬೆಟ್ಟದ ಲೊಕೇಶನ್. ಸ್ನೇಹಿತರೆ, ಮನೆಯಲ್ಲಿ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗೋದಾಗಿ ಹೇಳಿ ಹೋದಂಥ ಅದ್ವೈತ್ ಕಾಣೆಯಾಗಿ 6 ದಿನಗಳೇ ಕಳೆದು ಹೋಯಿತು. ಒಟ್ಟಾರೆಗೆ 7 ದಿನ ಅಂತ ಅಂದ್ಕೊಂಬಿಡಿ. ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಬೆಟ್ಟದಲ್ಲಿ ಅದ್ವೈತ್ ಸುಳಿವೇ ಸಿಗ್ತಾ ಇಲ್ಲ. 2 ದಿನದಿಂದ ಕೋತಿರಾಜನ್ ಟೀಮ್ ರೋಪ್ ಮುಖಾಂತರವಾಗಿ ಹುಡುಕಾಟ ನಡೆಸ್ತಾ ಇದೆ. ಈ ವೇಳೆ ಕೋತಿರಾಜ್ಗೂ ಕೂಡ ಅನುಮಾನ ಶುರುವಾಗ್ಬಿಟ್ಟಿದೆ. 2 ದಿನ ಕೋತಿರಾಜನ್ ಟೀಮ್ ಬೆಟ್ಟದ ಸುತ್ತ ರೋಪ್ ಮುಖಾಂತರವಾಗಿ ಹುಡುಕಾಟವನ್ನು ನಡೆಸಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸಿದರೂ ಕೂಡ ಅದ್ವೈತ್ ಸುಳಿವೇ ಸಿಗಲಿಲ್ಲ. ಕೋತಿರಾಜ್ ಹೇಳ್ತಾ ಇರೋದೇನು? ಕಳೆದಾದಂಥ ಸ್ಥಳಕ್ಕೆ ಹೇಳಿದ್ವಿ, ಪೊದೆಗಳಿಗೆ ಹೋದ್ವಿ, ಶಾಂತಲಾ ಡ್ರಾಪ್ ಮುಖಾಂತರವಾಗಿ ಹುಡುಕಾಟವನ್ನು ನಡೆಸಿದ್ವಿ, ಆದರೆ ಅದ್ವೈತ್ ಸುಳಿವು ಸಿಗ್ತಾನೇ ಇಲ್ಲ. ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ ಇಲ್ಲವೇ ಇಲ್ಲ ಅಂತಿದ್ದಾರೆ ಈಗ ಕೋತಿರಾಜ್ ಅವರು. ಹಾಗಾದರೆ ಕೋತಿರಾಜ್ ಅವರು ಹೇಳ್ತಾ ಇರೋ ಪ್ರಕಾರ ಅದ್ವೈತ್ ಯಾರ ಜೊತೆ ಆಟ ಆಡ್ತಾ ಇದ್ದಾನೆ? ಭಾವಿ ಪತ್ನಿಗೆ ಎದುರಿಸ್ಲಿಕ್ಕೆ ಹೋಗ್ತಾ ಇದ್ದಾರಾ? ನೋಡಿ, ಬೆಟ್ಟದಲ್ಲಿ ಹಲವು ಬ್ಯಾಗ್ ಸಿಕ್ಕಿದ್ದಾವೆ, ಚಪ್ಪಲಿ ಸಿಕ್ಕಿದ್ದಾವೆ, ಆದರೆ ಅದು ಅದ್ವೈತ್ ಅವರದ್ದಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಆಟ ಆಡಿಸ್ಬೇಡ ಅದ್ವೈತ್, ಎಲ್ಲಿದ್ದರೂ ಬಂದುಬಿಡು, ಎಲ್ಲರೂ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ ಅಂತ ಕೋತಿರಾಜ್ ಅವರು ಮಾಧ್ಯಮಗಳ ಮುಂದೆ ಮನವಿ ಮಾಡ್ಕೊಳ್ತಾ ಇರೋದು. ಅಂದರೆ ಅದ್ವೈತ್ ಈಗಲೂ ಕೂಡ ಬದುಕಿದ್ದಾರೆ, ಬೇಕಂತಲೇ ಇಷ್ಟೆಲ್ಲ ನಾಟಕವನ್ನು ಹಾಡ್ತಾ ಇದ್ದಾರೆ ಅಂತ. ಆತ ನೋಡಿ, ಬಂದಿರೋದು ನಿಜ, ಮೇಲೆ ಹೋಗಿರೋದು ನಿಜ, ಆದರೆ ಆತ ಬೆಟ್ಟದಲ್ಲಿ ಇಲ್ಲ. ನಾವು ಹುಡುಕಾಟ ಮಾಡಿರೋ ರೀತಿಗೆ ಸಿಗಲೇಬೇಕಿತ್ತು ಆತ. ಬೆಟ್ಟದ ಮೇಲೆ ನಾವು ಎಲ್ಲ ಸರ್ಚ್ ಮಾಡಿದ್ವಿ, ಕೆಳಗೆ NDRF ಟೀಮ್ ಹಾದಿ ಹಿಡಿದು ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸಿದ್ವಿ, ಆದರೆ ಆತ ಎಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಕೋತಿರಾಜ್ ಅವರು ತಾವು ಹುಡುಕಾಡದಂಥ ಮಾಹಿತಿಯನ್ನು ರವಾನೆ ಮಾಡಿದ್ದು. ಸದ್ಯಕ್ಕೆ ಕೋತಿರಾಜನ್ ಟೀಮ್ ಬೆಟ್ಟದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಪೊಲೀಸ್ನವರಿಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ನಾವು ಶೋಧ ಕಾರ್ಯಾಚರಣೆ ಇದು ನೋಡಿ ಗುಡ್ಡಕ್ಕೆ ಮಣ್ಣು ಹೊತ್ತ ಹಾಗೆ ಈ ಕೆಲಸವನ್ನು ನಿಲ್ಲಿಸ್ಬೋಣ, ಇನ್ನೇನಿದ್ರು ನಾವು ಟೆಕ್ನಿಕಲ್ ಆಸ್ಪೆಕ್ಟ್ನಲ್ಲಿ ನಾವು ತನಿಖೆ ನಡೆಸಬೇಕು ಅನ್ನೋ ರೀತಿಯಾಗಿ ಪೊಲೀಸ್ನವರು ಒಂದು ನಿರ್ಧಾರಕ್ಕೆ ಬಂದಿರೋದು. ನಿಮಗೆ ಕಾಡುಗೋಡಿ ಹಾಗೂ ದಾಬಸ್ಪೇಟೆ ಪೊಲೀಸ್ನವರಿಂದ ತನಿಖೆ ಮುಂದುವರೆದಿದೆ. ಕಾಕಿಗೆ ಈ ಕೇಸ್ ದೊಡ್ಡ ತಲೆನೋವಾಗಿಬಿಟ್ಟಿರೋದು. ಅದ್ವೈತ್ ಮೇಲೆ ಇದೀಗ ಪೊಲೀಸ್ನವರಿಗೆ ಅನುಮಾನ ಶುರುವಾಗಿಬಿಟ್ಟಿದೆ. ಈ ಟೆಕ್ಕಿ ನಾಪತ್ತೆಯ ನಾಟಕವಾಡ್ತಾ ಇದ್ದಾನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರೇಯಸಿಯನ್ನು ಹೆದರಿಸಲಿಕ್ಕೆ ಅಥವಾ ಯಾವುದಾದ್ರೊಂದು ಕಾರಣಕ್ಕೆ ಅದ್ವೈತ್ ಉದ್ದೇಶಪೂರ್ವಕವಾಗಿಯೇ ನಾಪತ್ತೆ ನಾಟಕವಾಡಿ ಎಲ್ಲಾದರೂ ಅಡಗಿಕೊಂಡು ಬಿಟ್ಟಿದ್ದಾನ ಅನ್ನೋ ಅನುಮಾನ ಪೊಲೀಸ್ನವ್ರಿಗಿದೆ.
ಆತನ ಬ್ಯಾಂಕ್ ಅಕೌಂಟ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಎಲ್ಲ ಥರದ ಪ್ರಯತ್ನಗಳಾಗ್ತಾ ಇದೆ. ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿಬಿಟ್ಟಿದ್ದೀನಿ. ಆತನ ಲ್ಯಾಪ್ಟಾಪನ್ನು ಸರ್ಚ್ ಮಾಡಿದಾಗ, ಆತನ ರೂಮ್ನಲ್ಲಿದ್ದಂಥ ಲ್ಯಾಪ್ಟಾಪನ್ನು ಸರ್ಚ್ ಮಾಡಿದಾಗ, ಸರ್ಚ್ ಹಿಸ್ಟರಿ ಓಪನ್ ಮಾಡಿದಂಥ ಸೈಬರ್ ಪೊಲೀಸ್ನವ್ರಿಗೆ ಒಂದು ಕ್ಷಣ ಮೈ ನಡುಗಿಬಿಟ್ಟಿರೋದು. ಯಾಕೆಂದರೆ ಅದ್ವೈತ್ ಬೆಟ್ಟಕ್ಕೆ ಹೋಗೋ ಮುನ್ನ ಗೂಗಲ್ನಲ್ಲಿ ಸಾಲು ಸಾಲು ಆಘಾತಕಾರಿಯಾದಂಥ ವಿಷಯಗಳನ್ನು ಸರ್ಚ್ ಮಾಡಿದ್ದ. ಬೆಟ್ಟದಿಂದ ಕೆಳಗೆ ಬಿದ್ದರೆ ಬದುಕುಳಿಯೋ ಸಾಧ್ಯತೆ ಇದೆಯಾ? ಬೆಟ್ಟದಿಂದ ಬಿದ್ದ ತಕ್ಷಣ ನಾನು ಸಾವನ್ನಪ್ತೀನಾ? ಈ ರೀತಿ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಈ ಥರದ ಕರಾಳ ಪ್ರಶ್ನೆಗಳು ಹುಡುಕಾಡಿದ್ದಾತ. ಭಾವಿ ಪತ್ನಿಗೆ ಕೇವಲ ಹೆದರಿಸಲಿಕ್ಕೆ ನಾಪತ್ತೆ ಆಗ್ತಕ್ಕಂಥ ಪ್ಲ್ಯಾನ್ ಮಾಡಿದವನು ಕೊನೆಯ ಕ್ಷಣದಲ್ಲಿ ಮನಸ್ಸನ್ನು ಬದಲಾಯಿಸಿ ಪ್ರಾಣವನ್ನೇ ಕಳೆದುಕೊಳ್ತಕ್ಕಂಥ ದಾರಿ ಹಿಡಿದ್ನ, ಅಥವಾ ಮೊಬೈಲ್ನಲ್ಲಿ ಇವರೆಲ್ಲರೂ ಕೂಡ ಸರ್ಚ್ ಮಾಡ್ತಾರೆ, ಹಾಗಾಗಿಯೇ ನಾನು ಈ ಥರದ ವಿಷಯಗಳನ್ನೇ ಸರ್ಚ್ ಮಾಡಬೇಕು ಅನ್ನೋ ಥರದಲ್ಲಿ ತನಿಖಾಧಿಕಾರಿಗಳ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಕೊರೀಲಿ ಅನ್ನೋ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಿದ್ನ. ಈ ಥರದ ಎಲ್ಲ ಗೊಂದಲಗಳು ಈಗ ಉಳಿತಾ ಇರೋದು. ಶಿವಗಂಗೆ ಬೆಟ್ಟದಲ್ಲಿ ಸಾಮಾನ್ಯ ಹುಡುಕಾಟ ಏನು ಸಾಧ್ಯವಾಗಿರಲಿಲ್ಲ. ಅದು ಕಡಿದಾದ ಬಂಡೆಗಳ ತಾಣ, ಅದರಲ್ಲೂ ಅತ್ಯಂತ ಅಪಾಯಕಾರಿಯಾದಂಥ ಜಾಗ. ಶಾಂತಲಾ ಡ್ರಾಪ್, 100 ಅಡಿ ಆಳದ ಕಂದಕ ಅದು. ಅಲ್ಲಿ ಮನುಷ್ಯರು ಇಳಿಯೋದೇ ಅಸಾಧ್ಯದ ಮಾತು. ಪೊಲೀಸರು ಅತ್ಯಾಧುನಿಕ ಡ್ರೋನ್ ಕ್ಯಾಮ್ರಾಗಳನ್ನು ಕಂದಕದೊಳಗೆ ಇಳಿಸೇ ನೋಡಿಬಿಟ್ಟಿದ್ದಾರೆ. ಆದರೆ ಈ ಕೇಸ್ ಇಲ್ಲಿಗೆ ಮುಗಿಯೋ ಕತೆ ಥರ ಕಾಣ್ತಾ ಇಲ್ಲ. ಈ ಕತೆಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ಯಾಕೆಂದರೆ ಅದ್ವೈತ್ ಸಾಮಾನ್ಯ ಯುವಕ ಏನಲ್ಲ, ಆತ ಸೈಬರ್ ಸೆಕ್ಯುರಿಟಿ ತಜ್ಞ ಅನ್ನೋದನ್ನ ಯಾರೂ ಕೂಡ ಮರೆಯೋ ಹಾಗಿಲ್ಲ. ತಾಂತ್ರಿಕವಾಗಿ ಬಹಳ ನಿಪುಣ, ಚಾಣಾಕ್ಷನಾಗಿರ್ತಕ್ಕಂಥ ಆತ ತನ್ನ ಮೊಬೈಲ್ ಲೊಕೇಶನನ್ನು ಕೂಡ ಬೇರೆಡೆ ತೋರಿಸುವಂತೆ ಮಾಡಿರ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಈಗ ಪೊಲೀಸ್ನವರು ಸೂಚನೆ ಕೊಡ್ತಾ ಇರೋದು. ಪೊಲೀಸ್ನವರ ದಾರಿಯನ್ನು ತಪ್ಪಿಸ್ಲಿಕ್ಕೆ ತಾನೇ ಸ್ಕೆಚ್ ಹಾಕಿ ಬೇರೆ ಮಾರ್ಗವಾಗಿ ಎಸ್ಕೇಪ್ ಆಗಿದಾನ ಅನ್ನೋ ಥರದಲ್ಲಿ. ಆತ ಹೈದರಾಬಾದ್ ಕಡೆ ಹೋಗಿದ್ದಾನೋ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿದ್ದಾನೋ ಅಥವಾ ನಾರ್ತ್ ಇಂಡಿಯಾ ಕಡೆ ಹೋಗಿದ್ದಾನೋ, ಮೊದಲೇ ಟ್ರಾವೆಲರ್, ಟ್ರೆಕ್ಕಿಂಗ್ ಮಾಡ್ತಕ್ಕಂಥ ಎಲ್ಲ ಅಭ್ಯಾಸಗಳೂ ಇದೆ. ಆತನಿಗೆ ಏಕಾಂಗಿಯಾಗಿ ಬದುಕಿರಲಿಕ್ಕೂ ಕೂಡ ಗೊತ್ತು. ಈ ಭಾವಿ ಪತ್ನಿಯ ಜೊತೆ ಜೀವನ ಪರ್ಯಂತ ಇರಬೇಕು ಅನ್ನೋ ಥರದಲ್ಲಿ ನಿಟ್ಟಿನಲ್ಲಿ ಆತನಿಗೆ ಬಹಳಷ್ಟು ಹಿಂಸೆಯೂ ಕೂಡ ಆಗಿರ್ಬೋದು. ಹಾಗಾಗಿಯೇ ಈ ಜೀವನ ಪರ್ಯಂತ ಕಾಡುವಂತಹ ಶಿಕ್ಷೆಯನ್ನು ಕೊಡಲಿಕ್ಕೆ ಭಾವಿ ಪತ್ನಿಗೆ ಈ ಥರದ ಹೈಟೆಕ್ ನಾಟಕವನ್ನು ಕೂಡ ಆಡಿರ್ಬೋದು ಅನ್ನೋ ಥರದ ಚರ್ಚೆಗಳು ಕೂಡ ಈಗ ಆಗ್ತಾ ಇರೋದು. ನೋಡಿ, ಶಿವಗಂಗೆಯ ದಟ್ಟ ಮಂಜಿನ ನಡುವೆ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಿಂತಿರ್ಬೋದು, ಆದರೆ ತನಿಖೆ ನಿಂತಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಕಂದಕದ ಆಳದಲ್ಲಿ ಕಂಡಂಥ ಬಿಳಿಯ ಆಕೃತಿ ಅದ್ವೈತ್ ಅವರದ್ದೇ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರಿಗೆ ಕಣ್ಣಿಗೆ ಮಣ್ಣೆರಚಿ ಆ ಸೈಬರ್ ಕಿಂಗ್ ಎಲ್ಲೋ ಸುರಕ್ಷಿತವಾಗಿದ್ದಾನೆ. ಇವೆಲ್ಲ ಆಟಗಳನ್ನು, ಪೊಲೀಸ್ನವರ ಸರ್ಕಸ್ಗಳನ್ನು, ಭಾವಿ ಪತ್ನಿಯ ಕಣ್ಣೀರನ್ನು, ಕುಟುಂಬದವರ ಅಳಲನ್ನು ಎಲ್ಲವನ್ನೂ ಕೂಡ ದೂರದಿಂದಲೇ ಎಂಜಾಯ್ ಮಾಡ್ತಾ ಇದ್ದಾನೆ. ಆ ಥರದ ಸೈಕೋ ಮನಸ್ಥಿತಿ ಆತನದ್ದಾಗಿದೆ ಅನ್ನೋ ಥರದ ಚರ್ಚೆಗಳು ಕೂಡ ಮೂಡ್ತಾ ಇದ್ದಾವೆ. ಭಾವಿ ಪತ್ನಿಯ ಮೇಲಿನ ಮುನಿಸು ಇವತ್ತು ಒಂದು ಜೀವವನ್ನು ಬಲಿ ತೆಗೆದುಕೊಳ್ತಾ ಇದೆಯಾ ಅಥವಾ ಭಾವಿ ಪತ್ನಿಗೆ ಕಾಟ ಕೊಡ್ತಾ ಇದೆಯಾ ಮಾನಸಿಕವಾಗಿ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ, ಇದಕ್ಕೊಂದು ಕ್ಲಾರಿಟಿ ಸಿಗಬೇಕು ಅಂದರೆ ಅದ್ವೈತ್ ಏನಾಗಿದ್ದಾನೆ ಅನ್ನೋ ಥರದ ಒಂದು ಲಾಜಿಕಲ್ ಎಂಡ್ ಸಿಗಬೇಕು. ಆಗ ಮಾತ್ರ ಈ ಕೇಸ್ಗೆ ಒಂದು ಅಂತಿಮವಾದಂಥ ಆಯಾಮ ಸಿಗುತ್ತೆ. ಇಲ್ಲದೇ ಇದ್ದರೆ ಇದೇ ರೀತಿಯಾದಂಥ ಅನುಮಾನಗಳನ್ನು ಇಟ್ಕೊಂಡೇ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಪೊಲೀಸ್ನವ್ರಿಗೂ ಬಹಳ ದೊಡ್ಡ ಹರಸಾಹಸವಾಗಿರೋದು. ಇನ್ನು ಈಗಾಗಲೇ ಕೋತಿರಾಜ್ ಕೂಡ ಅಂತಿಮವಾಗಿ ಒಂದು ತಾರ್ಕಿಕವಾದಂಥ ತೆರೆಯನ್ನು ಕೂಡ ಎಳೆದು ಬಿಟ್ಟಿದ್ದಾರೆ. ಇಲ್ಲಿ ಇಲ್ಲವೇ ಇಲ್ಲ ಆತ ಅಂತ. ಹಾಗಾದರೆ ಆತನ ನಡೆ ಮುಂದೆ ಏನಾಗಿತ್ತು ಅನ್ನೋ ಎಲ್ಲ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಏನಾದರೂ ಈ ತನಿಖೆಯ ಭಾಗವಾಗಿ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗೂ ನಾನು ಮುಂದಿನ ವೀಡಿಯೋ ಸಮೇತ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.